ಇಲ್ಲಿ ಇನ್ನೊಂದು ಘಟನೆ ಇದೆ. ಇಲ್ಲೂ ಕೂಡ ಮಹಿಳೆಯರಿಗೆ ಸೇಫ್ಟಿ ಇಲ್ವಾ ಅಂತಕ್ಕಂಥ ಪ್ರಶ್ನೆ. ಯಾರೋ ಮಹಿಳೆ ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಯಾವನೋ ಬಂದು ಹಿಂದ್ಗಡೆಯಿಂದ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಪಾಪ ಆಕೆ ಏನು ಗೊತ್ತು, ಯಾರು ಏನು ಎತ್ತ ಏನೂ ಗೊತ್ತಿಲ್ಲ. ಈಗ ಅದು ಕಂಪ್ಲೇಂಟ್ ಮಾಡಿದ್ರೆ ಪಾಪ ಅವರು ಕೋರ್ಟ್ಗೆ ಅಲಿಬೇಕಾಗುತ್ತೆ ಅಂತ ಕಂಪ್ಲೇಂಟ್ ಕೂಡ ಮಾಡಿಲ್ವಂತೆ. ಹಿಂದಿನಿಂದ ಬಂದು ಮಹಿಳೆಯನ್ನ ಹಿಡ್ಕೊಂಡಿದ್ದಾನ ವ್ಯಕ್ತಿಯೊಬ್ಬ. ಪೋಸ್ಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಮಹಿಳೆ. ನನ್ನ ಸ್ನೇಹಿತ ಮನೆ ಬಳಿ ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಹೋದ. ನಾನು ಅಲ್ಲಿ ಇಳಿದಾಗ ಒಬ್ಬ ವ್ಯಕ್ತಿ ಹಿಂದಿನಿಂದ ಬಂದು ನನ್ನನ್ನು ಹಿಡ್ಕೊಂಡ್ಬಿಟ್ಟ. ಆ ಅಪರಿಚಿತ ವ್ಯಕ್ತಿಯ ವಿಡಿಯೋವನ್ನು ಶೇರ್ ಮಾಡಿ ಯುವತಿ ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ ಯುವತಿ. ದೂರು ಕೊಡಲ್ಲ, ದೂರು ಕೊಟ್ಟರೆ ಸುಮ್ಮನೆ ಕೋರ್ಟ್ಗೆ ತಿರುಗಾಡಬೇಕಾಗುತ್ತೆ ಅಂತ ಪೋಸ್ಟ್ ಮಾಡ್ಕೊಂಡಿದ್ದಾರಂತೆ. ಬಟ್ ಹಂಗೆ ಮಾಡೋಕ್ಕಾಗಲ್ಲ. ನಿಮ್ಗೆ ಅನ್ಯಾಯ ಆಗಿದೆ ಅಂತಂದಾಗ ನೀವು ದೂರು ಕೊಡಲೇಬೇಕು. ಈ ಘಟನೆ ಸಂಬಂಧ ಮಹಿಳೆಗೆ ಮಾಹಿತಿಯನ್ನು ಪೊಲೀಸರು ಇವಾಗ ಕೇಳಿದ್ದಾರೆ, ಯಾಕೆಂದರೆ ಟ್ಯಾಗ್ ಮಾಡಿದ ಮೇಲೆ. ಬಟ್ ಆ ಥರ ಹೆದರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅನ್ಯಾಯ ಆಗಿದೆ ಅಂತಂದರೆ ಇಂಥವ್ರು ನೀವೆಲ್ಲ ಯಾರು ಏನೂ ಕ್ರಮ ತಗೊಳ್ಳದೆ ಬಿಟ್ಬಿಟ್ರೆ ನಾಳೆ ದಿನ ಇನ್ನೂ ಏನೋ ಮಾಡ್ತಾನೆ ಅವನು. ನೋಡಿ, ಇದೇ ವ್ಯಕ್ತಿ ನೀವು ನೋಡ್ತಾ ಇದ್ದೀರಲ್ಲ ಸ್ಕ್ರೀನಲ್ಲಿ, ಇದೇ ವ್ಯಕ್ತಿ ಹಿಂದ್ಗಡೆಯಿಂದ ಬಂದು ಏನೋ ಹಿಡ್ಕೊಂಡ್ಬಿಟ್ಟಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಏನಿದು ಪ್ರಕರಣ, ಎಲ್ಲಿ ನಡೆದಿರೋದು, ಮತ್ತು ಇದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ಅರವಿಂದ, ನಿನ್ನೆ ಒಬ್ಬ ಯುವತಿ ಪೊಲೀಸರಿಗೆ ಒಂದು ಟ್ಯಾಗ್ ಅನ್ನ ಮಾಡಿ ಒಂದು ವಿಚಾರವನ್ನ ತೋಡ್ಕೊಂಡಿದ್ದಾರೆ. ಅಂದ್ರೆ ಆಕೆ ತಡರಾತ್ರಿ ತನ್ನ ಸ್ನೇಹಿತನ ಜೊತೆ ಒಂದು ಡ್ರಾಪ್ ಅನ್ನ ತೆಗೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಡ್ರಾಪ್ ಅನ್ನ ತೆಗೆದುಕೊಂಡು ಸ್ನೇಹಿತ ಹೋದ ಬಳಿಕ ಏಕಾಏಕಿ ಈತ ಬಂದು ಆಕೆಯನ್ನ ಹಿಂದಿನಿಂದ ಹಿಡಿದುಕೊಂಡಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಆಕೆ ಆತನನ್ನ ಪ್ರಶ್ನೆ ಮಾಡಿ ಮತ್ತೆ ಸ್ಥಳೀಯರ ಸಹಾಯವನ್ನು ಕೂಗಿದಂತಹ ಸಂದರ್ಭದಲ್ಲಿ ಆತ ಕ್ಷಮೆಯನ್ನ ಕೇಳಿದಾನೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಗಳು ಗೊತ್ತಾಗ್ತಿದೆ. ಮತ್ತೆ ಆತನ ಮುಖಚಹರೆ ಮತ್ತೆ ಆತನ ಆಟೋಟೋಪಗಳನ್ನು ಸಂಪೂರ್ಣವಾಗಿ ಆ ಯುವತಿ ಆ ಮೊಬೈಲ್ನಲ್ಲಿ ಸೆರೆಯನ್ನ ಕೂಡ ಮಾಡಿದ್ದಾರೆ. ಮತ್ತೆ ಈ ವಿಚಾರವಾಗಿ ನಾನು ದೂರನ್ನ ಕೊಡೋದಕ್ಕೆ ಹೋಗಲ್ಲ, ಕೋರ್ಟು ಕಚೇರಿ ಅಲಿಬೇಕಾಗುತ್ತೆ, ಮತ್ತೆ ಅದು ಮಾನಸಿಕವಾಗಿ ಹಿಂಸೆ ಅನ್ನೋ ನಿಟ್ಟಿನಲ್ಲಿ ಆ ಮಹಿಳೆ ಹೇಳ್ಕೊಂಡಿದ್ದಾರೆ. ಆದರೆ ನಿನ್ನೆ ತಡರಾತ್ರಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದ್ದು ಪೊಲೀಸರ ಪೇಜ್ಗೆ ಒಂದು ಟ್ಯಾಗ್ ಅನ್ನ ಮಾಡುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಒಂದು ಟ್ಯಾಗ್ ಅನ್ನ ನೋಡಿದಂತಹ ಬಳಿಕ ಪೊಲೀಸರು ಇದೀಗ ಆ ಯುವತಿಯ ವಿಳಾಸ ಮತ್ತೆ ಎಲ್ಲಿ ನಡೆದಿದ್ದು ಮತ್ತೆ ಆತ ಯಾರು ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇದೀಗ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಓಕೆ ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಂದೊಂದೇ ಕಥೆಗಳು ಈ ರೀತಿ ಬೆಳಕಿಗೆ ಬರ್ತಾ ಇದೆ. ಓಕೆ, ಎಲ್ಲರೂ ಹಿಡ್ಕೊಂಡ್ಮೇಲೆ ಅವನೇನೋ ಕ್ಷಮೆ ಕೇಳಿದ್ದು ಓಕೆ, ಬಟ್ ಕಾನೂನು ಕ್ರಮ ತಗೋಬೇಕಲ್ಲ.